ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಡೈಮಂಡ್ ಶೇಪ್ ಬೀಡ್ನ ಅಥವಾ ಸ್ಕ್ವೇರ್ ಬೀಡ್ ಅಂತ ಹೇಳ್ತೀವಲ್ವ, ಅದರದ್ದು ಡಿಸೈನ್ ತೋರಿಸ್ತಾ ಇದ್ದೀನಿ. ಡೈಮಂಡ್ ಬೀಡ್ಸ್, ಇದು ಸ್ಕ್ವೇರ್ ಬೀಡ್ಸು. ಮತ್ತು ಇದಕ್ಕೆ ಸೇರ್ಸೋಕ್ಕೆ ಒಂದು ಮಧ್ಯದ ಈ ಬೀಡ್ ತಗೊಂಡಿದ್ದೀನಿ. ಈ ಬೀಡ್ನ ಮಧ್ಯದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಈ ಥರ ಅದನ್ನು ಉಪಯೋಗಿಸ್ಕೊಂಡು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಸಿಲ್ಕ್ ಥ್ರೆಡ್ ತೊಗೋಬೋದು. ನಾನು ಸುಮ್ಮನೆ ತೊಗೊಂಡಿದ್ದೀನಿ, ನನ್ನ ಹತ್ರ ಇದೆ, ಅದಕ್ಕೆ ಉಪಯೋಗಿಸೋಕ್ಕೆ. ಇದು ಸ್ಯಾಂಪಲ್ ಬಟ್ಟೆ ಅಲ್ವಾ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೀವು ಸೀರೆ ಮಾಡುವಾಗ ಸೀರೆ ಕಲರ್ನ ಸಿಲ್ಕ್ ಥ್ರೆಡನ್ನೇ ಉಪಯೋಗಿಸ್ಕೊಳ್ಳಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಅದೇ ಥರ ಇದೆ ಇದು, ಅಂದರೆ ಶೈನಿಂಗ್ ಇದೆ, ಆದರೆ ಒಂದೇ ದಾರ ಸಾಕಾಗತ್ತೆ. ಇದು ಸ್ವಲ್ಪ ದಪ್ಪ ಇದೆ. ಫಸ್ಟು ದಾರ ಲಾಕ್ ಮಾಡಿ. ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟ್ 3 ಚೈನು, ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಅಳತೆ ನೋಡಿಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಳಿ ಈ ಥರ. ಮತ್ತೆ 3 ಚೈನು, ಇದನ್ನು ಅಳತೆ ನೋಡ್ಕೊಳ್ಳಿ. ಈ ಥರ ಅಳತೆ ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಕ್ರೋಶೆ ಹುಕ್ಕಲ್ಲಿ ಹಿಂಗೆ ಸೇರಿಸ್ಬಿಟ್ಟು ಇಲ್ಲಿವರೆಗೆ ಬಂದು ಹಿಂಗೆ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ. ಈಗ ಸ್ಕ್ವೇರ್ ಬೀಡ್ ಮತ್ತು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೋಬೇಕು. ನಾವು ನಾರ್ಮಲಾಗಿ ಬೀಡ್ ಸೇರಿಸಿದಂಗೆ ಸೇರಿಸ್ಕೋಬೋದು, ಆದರೆ ಇದು ದೊಡ್ಡದಿದೆ. ಈ ಸ್ಕ್ವೇರ್ ಬೀಡ್ ನೋಡಿ, ಹುಕ್ಕು ಹೋಗ್ತಾ ಇಲ್ಲ ಪೂರ್ತಿ. ಅದಕ್ಕೆ ನಾನೇನು ಮಾಡ್ತೀನಿ, ನಿಮ್ಮ ಹತ್ರ ಸಣ್ಣ ಸೈಜು, ಸ್ವಲ್ಪ ಚಿಕ್ಕ ಸೈಜ್ ಇದ್ದರೆ ಡೈರೆಕ್ಟಾಗಿ ಈ ಥರ ಹುಕ್ ಈ ಥರ ಹಾಕ್ಕೋಬೋದು. ನಾರ್ಮಲಾಗಿ ನಾವು ಬೀಡ್ ಸೇರಿಸ್ತೀವಲ್ವ, ಇದು ಈ ಬೀಡು ಈ ಥರ ಬೀಡನ್ನು ಈ ಥರ ಹುಕ್ಕಿಗೆ ಸೇರಿಸ್ಕೊಂಡು ಹಿಂಗೆ ಮಾಡಿ ಸೇರಿಸ್ತೀವಲ್ವ, ಅದೇ ಥರ ಇದನ್ನು ಸೇರಿಸ್ಕೋಬೋದು. ಅಥವಾ ರಿಂಗ್ ಬೀಡೆಲ್ಲ ಸೇರಿಸ್ದಂಗೆ. ಇದೀಗ ದೊಡ್ಡದಿದೆ ನಾನು ತಗೊಂಡಿರೋ ಸೈಜು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಫಸ್ಟು ಈಗ ನೋಡಿ ಹಿಂಗೆ ಇಟ್ಕೊಂಡು ಈ ಲೆಫ್ಟ್ ಸೈಡ್ ಹೋಲ್ ಇದೆಯಲ್ವ, ಇಲ್ಲಿಂದ ಒಳಗಿಂದ ಈ ಹೋಲ್ಗೆ ಹುಕ್ ಸೇರಿಸ್ಕೊಳ್ತೀನಿ. ಆಮೇಲೆ ಅದನ್ನು ದಾರಕ್ಕೆ ಸೇರಿಸ್ತೀನಿ ಈ ಥರ. ಆಗ ಇದರ ಒಳಗಡೆ ಬರುತ್ತೆ ಇದು ದಾರ ನೋಡಿ, ಇಲ್ಲಿಗೆ ಬರುತ್ತೆ. ಈಗ ಮಿಡ್ಲಿನ ಈ ರೌಂಡ್ ಬೀಡ್ ಮಿಡ್ಲಿಗೆ ಬೇಕಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ದಾರಕ್ಕೆ. ಹಿಂಗಾಯ್ತಾ? ಈಗ ಇದನ್ನು ಈ ಥರ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಕಡೆಯಿಂದ ಈ ಹೋಲಿಂದ ಹುಕ್ ಹಾಕಿ ಈ ದಾರನ ಇದಕ್ಕೆ ಸಿಕ್ಕಿಸಿ ಈ ಕಡೆಯಿಂದ ಎಳ್ಕೊತೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ದೊಡ್ಡ ಸೈಜ್ ತಗೊಂಡಿರೋದ್ರಿಂದ ಆಗಿರೋದು ಇದು ಸಮಸ್ಯೆ. ನೀವು ಚಿಕ್ಕ ಸೈಜ್ ತಗೊಳ್ಳಿ, ಚಿಕ್ಕ ಸೈಜ್ ಬರುತ್ತೆ. ದೊಡ್ಡ ಸೈಜ್ ತಗೊಂಡ್ರೆ ಈ ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದು. ಚಿಕ್ಕ ಸೈಜ್ ಆದರೆ ನೀವು ಒಂದೇ ಸಾರಿಗೆ ಹಾಕ್ಕೋಬೋದು, ರಿಂಗ್ ಬೀಡ್ ಸೇರಿಸಿದಂಗೆ. ಇದನ್ನು ಲಾಕ್ ಮಾಡಿ ಈ ಥರ ಲಾಕ್ ಮಾಡಿಬಿಟ್ಟು ಇದನ್ನು ಬಟ್ಟೆಗೆ ಅಳತೆ ನೋಡಿ ಸೇರಿಸ್ಕೊಂಬಿಡಿ. ಈ ಥರ ಬರುತ್ತೆ. ಇನ್ನು 5 ಬ್ಲಾಕ್ 3 ಚೈನ್ ಮಾಡ್ಕೊಳ್ಳಿ. 1 2 3 ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತು 1 2 3 ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನು ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನು ಬಟ್ಟೆಗೆ ಸೇರಿಸಿ. ನೋಡಿ 4 ಬ್ಲಾಕ್ ಆಯಿತು. 1 2 3 4, ಇನ್ನೊಂದು ಸಾರಿ. ಮತ್ತು ಬಟ್ಟೆಗೆ ಸೇರಿಸಿ.
ಮತ್ತು ಇದೇ ಥರ ಸ್ಕ್ವೇರ್ ಬೀಡ್ ಸೇರಿಸ್ಕೊಳ್ಳಿ. ಮತ್ತು 5 ಬ್ಲಾಕು, ಕೊನೆಯಲ್ಲಿ ಮಾತ್ರ 3 ಬ್ಲಾಕ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಬೀಡ್ಸ್ ಹಾಕಿ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲಿ ನೀವು ಡಿಸೈನ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿ. ಈ ಥರ ಡಬಲ್ ಲಾಕ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಫಸ್ಟ್ 3 ಚೈನು ಅದನ್ನು ಈ ಲಾಕಲ್ಲಿ ಲಾಕ್ ಮಾಡಿಕೊಡಿ. ಆಮೇಲೆ 3 ಚೈನ್ ಇದೆ ನೆಕ್ಸ್ಟು, ಅದನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, 3 ಚೈನ್ ಮಾಡಿ. ಈಗ ಇಲ್ಲಿಂದ ಸ್ಕ್ವೇರ್ ಬೀಡಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸ್ಕ್ವೇರ್ ಬೀಡ್ನ ಒಳಗಡೆ ಈ ಥರ ಇದನ್ನು ಬೇಸ್ ಮಾಡಿಕೊಂಡು ಈ ಥರ ಹುಕ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ಲಾಗಿ ಈ ಆರ್ಚ್ ಬರೋಷ್ಟು ಇದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಸ್ಕ್ವೇರ್ ಬೀಡು ಕವರ್ ಆಗೋಷ್ಟು. ಈ ಥರ 2 ಸಲ ದಾರ ತುಂಬ್ಕೊಳ್ಳಿ. ಹುಕ್ಕಿಂದ ಈ ಥರ ದಾರ ತೊಗೊಂಬಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2, ಆಮೇಲೆ 2. ಈ ಥರ 2 ಸಾರಿ ದಾರ ತುಂಬ್ಕೊಳ್ಳಿ ಹುಕ್ಕಲ್ಲಿ. ಇಲ್ಲಿಂದ ದಾರ ತೊಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2. ನಿಮ್ಗೆ ಗೊತ್ತಿದೆ ಟ್ರಿಪಲ್ ಕ್ರೋಶೆ ಫುಲ್ ಆಗೋಷ್ಟು. ನೀವು ಸ್ಕ್ವೇರ್ ಬೀಡ್ಸ್ ಇದು ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡ್ರೆ ಸುಲಭ ಆಗತ್ತೆ ನಿಮಗೆ. ಈಗ ರಿಂಗ್ ಬೀಡ್ ಎಲ್ಲ ಸೇರಿಸ್ದಂಗೆ ನಾರ್ಮಲ್ ಆಗಿ ಎಲ್ಲ ಬೀಡ್ ಸೇರಿಸ್ದಂಗೆ ಸೇರ್ಸೋಕ್ಕಾಗತ್ತೆ. ಇದು ನಾನು ತಗೊಂಡಿರೋದು ಸೈಜ್ ಸ್ವಲ್ಪ ದೊಡ್ಡದಿದೆ, ಅದಕ್ಕೋಸ್ಕರ ನಾನು ಆ ರೀತಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈ ಮಿಡ್ಲಿನ್ ಬೀಡು ಮತ್ತು ಸ್ಕ್ವೇರ್ ಬೀಡ್ನ ಮಧ್ಯೆ ಹುಕ್ ಹಾಕೋಬೇಕು. ಇನ್ನೀಗ ನೆಕ್ಸ್ಟ್ ಈ ಕಡೆ ಈ ಥರ ದಾರ ತಗೊಳ್ಳಿ. ಈ ಮಿಡ್ಲು ಇದು ಮತ್ತು ಈ ಬೀಡ್ನ ಮಧ್ಯದಲ್ಲಿ ಹುಕ್ ಹಾಕ್ಕೊಂಡು ಈ ಥರ ಈ ಥರ 21 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ನೀವು ತಗೊಂಡಿರೋ ಬೀಡ್ ಸೈಜ್ ಹೊಂದ್ಕೊಂಡಿರುತ್ತೆ, ಸ್ಕ್ವೇರ್ ಬೀಡ್ ಸೈಜ್ ಹೊಂದ್ಕೊಂಡು. ಚಿಕ್ಕದಾದರೆ ಕಡಿಮೆ ಬರ್ಬೋದು, 21 ಬರಲ್ಲ. ಈಗ ನೆಕ್ಸ್ಟು ಈ 3 ಚೈನ್ನ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಲಾಕಿಂದ ಸ್ಟಾರ್ಟ್ ಮಾಡಿರೋದಲ್ವ, ಅದೇ ಥರ ಇಲ್ಲಿ ಲಾಕ್. ಆಮೇಲೆ ಚೈನ್ ಮೇಲೆಲ್ಲ ಚೈನ್ ಹಾಕ್ಕೊಂಡು ಇಲ್ಲಿನೂ ಈ 3 ಚೈನಿಂದ ಬೀಡ್ ಪಕ್ಕದ 3 ಚೈನಿಂದ ಇಲ್ಲಿ ಆರ್ಚ್ ಇದೇ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ದಾರ ಕಟ್ ಮಾಡಿ ಇನ್ನು ಬೇರೆ ಕಲರ್ ದಾರ ತಗೊಂಡು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ 3 ಚೈನ್ ಇರುತ್ತೆ ಕುಚ್ಚಿಗೆ, ಆ 3 ಚೈನು ಹಾಗೆ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು ಅದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇರುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಆರ್ಚ್ಗಳಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ, ಟ್ರಿಪಲ್ ಕ್ರೋಶೆ ಫಸ್ಟು ಆರ್ಚಿಂದು ಅದರ ಚೈನಲ್ಲಿ ಅದರ ಮೇಲೆ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ನೋಡಿ, ಇದು ಇಲ್ಲಿ ಒಂದು ಸಣ್ಣದಾದ ಚಿಕ್ಕದಾದ ಒಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಒಂದಲ್ಲೇ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ. ಮತ್ತು 2ನೇ ಟ್ರಿಪಲ್ ಕ್ರೋಶೆ ಮೇಲೇನು ಅದೇ ಥರ 2 ಡಬಲ್ ಕ್ರೋಶೆ.
1 2. ಆಮೇಲೆ ಮೂರನೇದಲ್ಲಿ ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಇನ್ನು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, ಒಂದರ ಮೇಲೆ 2. ಅದರ ನೆಕ್ಸ್ಟ್ನಲ್ಲೂ 2. ಅದರ ನೆಕ್ಸ್ಟು 1 ಸಿಂಗಲ್ ಕ್ರೋಶೆ. 3 ಟ್ರಿಪಲ್ ಕ್ರೋಶೆಗೆ 1 ಪೆಟಲ್ ಆಗುತ್ತೆ. ಈಗ ನೆಕ್ಸ್ಟು ಒಂದರಲ್ಲಿ 2 ಡಬಲ್ ಕ್ರೋಶೆ, ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದರಲ್ಲೇ 2 ಡಬಲ್ ಕ್ರೋಶೆ. ಅದಾಗಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದರಲ್ಲೇ 2 ಡಬಲ್ ಕ್ರೋಶೆ. ಅದಾದಮೇಲೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 1 ಪೆಟಲ್ ಆಯಿತು. ನೆಕ್ಸ್ಟು ಅದೇ ಥರ ಒಂದರಲ್ಲಿ 2 ಡಬಲ್ ಕ್ರೋಶೆ. ಅದರ ನೆಕ್ಸ್ಟು ಒಂದರಲ್ಲೇ 2. ಇದು ಫ್ಲವರ್ ಶೇಪ್ ಬರುತ್ತೆ. ಆಮೇಲೆ ಅದರ ನೆಕ್ಸ್ಟು ಲಾಕ್. ಇದೇ ಥರ ಪೂರ್ತಿ ಆರ್ಚ್. ಈ ಥರ ಪೂರ್ತಿ ಆರ್ಚ್ ಈ ಥರ ಮಾಡ್ಕೊಂಡಿದ್ದೀನಿ ಪೆಟಲ್ಸು. ಆಮೇಲೆ ಈ ಕೊನೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್. ಮತ್ತೆ 3 ಚೈನ್ ಕುಚ್ಚಿಗೆ ನೆಕ್ಸ್ಟ್ ಈ 3 ಚೈನಲ್ಲಿ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಆರ್ಚಲ್ಲೂ ಪೆಟಲ್ ಈ ಥರ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಮಧ್ಯದ 3 ಚೈನಲ್ಲಿ ಕುಚ್ಚೆಲ್ಲ ಹಾಕಿ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಬ್ರೈಡಲ್ ಡಿಸೈನು, ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು. ಮಧ್ಯದಲ್ಲಿ ಗೋಲ್ಡನ್ ಬೀಡ್ಸು ಅಥವಾ ಸ್ಟೋನ್ ಚೈನ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.